ಬಹಳ ಮುಖ್ಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ನಡೀತಾ ಇರುವಂತಹ ಗ್ಯಾರಂಟಿ ಚರ್ಚೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಗ್ಯಾರಂಟಿಗಳ ಬಗ್ಗೆ ಬಹಳ ವ್ಯವಸ್ಥಿತವಾದಂತಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕವಾಗಿ ನಮಗೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೆಣ್ಣುಮಕ್ಕಳ ಸಪೋರ್ಟ್ ಸಿಗುತ್ತೆ ಅನ್ನುವಂಥ ಅಂಶವಿದೆ. ಮತ್ತೊಂದು ಕಡೆ ಬಿಜೆಪಿಯು ಕೂಡ ಗ್ಯಾರಂಟಿ ಪದವನ್ನು ಬಳಕೆ ಮಾಡ್ತಾ ಇದೆ. ಬಿಜೆಪಿ ಮೋದಿ ಗ್ಯಾರಂಟಿಯನ್ನು ಹೇಳ್ತಾ ಇದೆ. ಮೋದಿ ಗ್ಯಾರಂಟಿಯ ಮೂಲಕವಾಗಿಯೇ ನಾವು ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ತೀವಿ ಮತ್ತು ಎದುರಾಳಿಗಳನ್ನು ಎದುರಿಸ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಬಿಜೆಪಿ ಹೊಂದಿರುವಂಥದ್ದು. ಚರ್ಚೆ ನಾವು ಮುಂದುವರಿಸೋಣ. ನಾನು ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಾತಾಡೋದಕ್ಕೆ ಮುಂಚಿತವಾಗಿ ಜನರ ಹತ್ರ ನಾನು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಜಸ್ಟ್ ಬರ್ತೀನಿ ನಾನು ನಿಮ್ಮ ಹತ್ರ. ನಿಮ್ಮ ಪ್ರಕಾರ ಗ್ಯಾರಂಟಿಗಳು ಎಷ್ಟೋ ಮಟ್ಟಿಗೆ ಕೆಲಸ ಆಗಿದೆ ಅಂತೇಳಿ ಅನ್ಸುತ್ತೆ? ಗ್ಯಾರಂಟಿಗಳು 100ಗೆ 200% ಆಗಿಲ್ಲ ಅಂದರೂ 20% ಮುಟ್ಟುವಂಥ ಜನಕ್ಕೆ ಮುಟ್ಟಿದೆ. ಇಲ್ಲಿ ಗ್ಯಾರಂಟಿಗಳು ಯೋಜನೆನ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತಲೇ ಸರ್ಕಾರ ಮಾಡಿದ್ದು. ಆದರೆ ಇದೆಷ್ಟರ ಮಟ್ಟಿಗೆ ಜನಕ್ಕೆ ಮುಟ್ತಾ ಇದೆ ಇದನ್ನು ದಯವಿಟ್ಟು ಗಮನಕ್ಕೆ ತಗೋಬೇಕು. ಹಾಗೆ ಮಾತಾಡ್ತಾ ನಮ್ಮ BJP ವಕ್ತಾರರು ಒಂದು ಮಾತು ಹೇಳಿದ್ರು, ಹೋರಾಟ ಮಾಡೋದು ಗಮನ ಸೆಳೆಯೋದಕ್ಕಷ್ಟೇ ಜಾರಿ ಆಗಲ್ಲ. ಯಾವ ಕಾರಣಕ್ಕೆ ಜಾರಿ ಆಗಲ್ಲ? ನ್ಯಾಯಬದ್ಧವಾಗಿ ಕೇಳೋ ಅಂಥದ್ದು ಅಥವಾ ಹೋರಾಟ ಮಾಡೋ ಅಂಥದ್ದು ಸಾರ್ವಜನಿಕವಾಗಿ ಹಿತದೃಷ್ಟಿಯಿಂದ ಅದು ಜಾರಿ ಆಗಲೇಬೇಕು. ದೊಂಬರಾಟ ಅಲ್ಲ ಸ್ವಾಮಿ ಇದು. ದೊಂಬರಾಟ ಮಾಡೋದಕ್ಕಲ್ಲ ನಾವು ಬೀದಿಗಿಳಿದು ಹೋರಾಟಗಳನ್ನ ಮಾಡೋದು. ನ್ಯಾಯಪರವಾಗಿ ನ್ಯಾಯವಾಗಿರುವಂಥದ್ದು ಹಕ್ಕನ್ನು ಕೇಳ್ತಾ ಅಂಥದ್ದು. ಆ ಕೇಳೋದಕ್ಕೆ ಮುಖ್ಯ ಕಾರಣ ನೀವು ಅನ್ಯಾಯ ಮಾಡಿರೋದು. ಆ ಅನ್ಯಾಯನ ಮಾಡಿಲ್ಲ ಅಂದಿದ್ರೆ ನಾವ್ಯಾಕೆ ಧ್ವನಿ ಎತ್ತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ? ಓಕೆ, ಎಷ್ಟು ಮಟ್ಟಿಗೆ ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ ಅಂತ? ಗ್ಯಾರಂಟಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.17 ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹತ್ರ ಬೇಕಾದ್ರೆ ಅಂಕಿಅಂಶಗಳನ್ನ ಕೊಡಲಿಕ್ಕೆ ತಯಾರಿದ್ದೇನೆ ನಾನು ಮಾತು ಹೇಳ್ತೀನಿ. ಯಾಕಂದ್ರೆ ಇದು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದು, DBT ಮೂಲಕ ಟ್ರಾನ್ಸ್ಫರ್ ಮಾಡೋದ್ರಿಂದ ಎಲ್ಲ ದಾಖಲೆಗಳು ಇರ್ತದೆ. ಯಾರೋ ಮೀಡಿಯೇಟರ್ನ ಇಟ್ಕೊಂಡು ಯಾವ ಪಾರ್ಟಿ ವರ್ಕರ್ಗಳು ಮಾಡತಕ್ಕ ಕಾರ್ಯಕ್ರಮಗಳಲ್ಲ. ಗೃಹ ಜ್ಯೋತಿ ಯೋಜನೆಯಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾರು ಕೊಟ್ಟಿದ್ದೀನ ಮೀಟರ್ RR ನಂಬರ್ ಸಮೇತ ನಿಮ್ಗೆ ಕೊಡಲಿಕ್ಕೆ ತಯಾರಿದ್ದೇನೆ ನಾನು ಮಾತು ಹೇಳ್ತಾ ಇದ್ದೀನಿ. ಅದೇ ರೀತಿಗಳಿಗೆ ಕೊಟ್ಟಿರ್ತ 5 ಯೋಜನೆಗಳು ಡೈರೆಕ್ಟ್ ಟ್ರಾನ್ಸ್ಫರ್ಸ್ ಕೊಟ್ಟಿರೋದ್ರಿಂದ ಎಲ್ಲ ಡಾಟಾ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ಶಕ್ತಿ ಯೋಜನೆಯಲ್ಲಿ 160 ಕೋಟಿ ಟ್ರಿಪ್ಸ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಿಮಗೆ KSRTC BMTC ನಿಮ್ಗೆ ಕೊಡಲಿಕ್ಕೆ ದಾಖಲೆಗಳು ನಮ್ಮ ಹತ್ರ ಇದೆ. ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಎಷ್ಟು ಜನರಿಗೆ 0 ಬಿಲ್ ಕೊಟ್ಟಿದ್ದು ದಾಖಲೆ ನಮ್ಮ ಹತ್ರ ಇದೆ. ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ 1.17 ಕೋಟಿ ಮಹಿಳೆಯರು ಕೊಟ್ಟಿರ್ತಕ್ಕಂಥ ದಾಖಲೆ ನಮ್ಮ ಹತ್ರ ಇದೆ. ಅಶ್ವತ್ಥನಾರಾಯಣ ಅವರೇ, ಹೋರಾಟಗಳಿರೋದು ಕೇವಲ ಗಮನ ಸೆಳೆಯೋದಕ್ಕೆ ಅಂತ ಹೇಳ್ತೀರಿ. ಜನಾಂಗದ ಏನಕ್ಕೆ ಮಾಡೋ ಕೆಲಸ ಇಲ್ಲ ಅಂತ ಹೋರಾಟ ಮಾಡ್ತಾರ? ಅದು ಆಗಬೇಕು, ಇಂಥ ಕೆಲಸ ಆಗಬೇಕು ಅಂತ ಹೇಳ್ತಾನೆ ಹೋರಾಟ ಮಾಡೋದು. ಇಲ್ಲಿ ನೋಡಿ, ಹೋರಾಟ ಈಗ ಕಾವೇರಿ ನದಿ ನೀರಿನ ಹೋರಾಟ ಇದೆಯಲ್ಲ, ಸರ್ಕಾರದ ಗಮನ ಸೆಳಿಬೇಕು, ಸಾರ್ವಜನಿಕರ ಗಮನ ಸೆಳಿಬೇಕು. ಆ ಸಂದರ್ಭದಲ್ಲಿ ಸರ್ಕಾರ ಅಂಕಿಅಂಶಗಳನ್ನು ಕೊಟ್ಟು ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಕೊಟ್ಟಾಗ ನಮಗೆ ಯಶಸ್ವಿ ಆಗ್ತದೆ. ಈಗ ಆಗಸ್ಟ್ 5ನೇ ತಾರೀಕು ನೀರು ಆಗಸ್ಟ್ 5ನೇ ತಾರೀಕಿಂದ ಯಾರು ಹೋರಾಟ ಮಾಡಿದ್ರು? ಎಲ್ಲಿ ಹೋರಾಟ ಆಯಿತು? ಹೋರಾಟ ಮಾಡಲಿಲ್ಲ. ಆದರೆ ಸರ್ಕಾರದ ಗಮನ, ಸರ್ಕಾರ ಹೋಗಿ ಮುಖ್ಯ ಇದು CW MA CW RCAಗೆ ಗಮನ ಸೆಳಿಬೇಕಲ್ಲ. ನಾವು ಬಸವರಾಜ ಬೊಮ್ಮಾಯಿರು ಕೇಳಿಸ್ಕೊಳ್ಳಿ ಒಂಚೂರು. ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಸಚಿವರಾದಾಗ ಇದೇ ರೀತಿ ಹೋರಾಟ ಆಯ್ತು. ಅವಾಗ ಅವ್ರು ಏನ್ ಮಾಡಿದ್ರು? ಅಂಕಿಅಂಶ ತಗೊಂಡ್ರು, ನ್ಯಾಯಾಲಯಕ್ಕೆ ಹೋದ್ರು, ಗೆದ್ದು ಬಂದ್ರು. ಸರ್ಕಾರ ಸುಮ್ಮನೆ ಗೆದ್ದು ಬಂದ್ರು. ಈಗ ಸರಿಯಾಗಿ ಒಂದು ದಿನ DK ಶಿವಕುಮಾರ್ ಹೋಗಿ ಅಡ್ವೊಕೇಟ್ಸ್ಗಳ ಹತ್ರ ಕೂತ್ಕೊಂಡು ಸುಪ್ರೀಂ ಕೋರ್ಟ್ ಸಾಧ್ಯ ಇಲ್ಲ. ನಾನು ಹೇಳಿದ್ರೆ ಅಂಕಿಅಂಶಗಳಿದೆ. ನಾನು ಕೇಂದ್ರ ಸಚಿವರ ಮೇಲೆ ಒತ್ತಡ ತಂದಿರೋದು ನಿಜ. ನೀರಿಗಿರ್ಬೋದು ನಾವು ಹೋರಾಟ ಮಾಡಿರೋದು ಉತ್ತರದಾಯಿಗಳೇ ಆಗಬೇಕಾಗತ್ತೆ. ಸರ್ಕಾರ ನಡೆಸ್ತಾ ಇರೋದು ನೀವು ಸುಳ್ಳು ಪ್ರತಿಪಾದನೆ ಮಾಡಬಾರ್ದು. ಮಸ್ಟರ್ ಹರಿಪ್ರಸಾದ್ ಸುಳ್ಳು ಹೇಳಲ್ಲ. ನಾನು ಉತ್ತರ ಕೊಡುವಂತ ಶಕ್ತಿ ನಿಮಗೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶಕ್ತಿ ನಿಮ್ಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಶಕ್ತಿ ಇದ್ರೆ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ.
ಸ್ವಲ್ಪ ಸೈಲೆಂಟ್ ಆಗಿಯೂ ಕೂಡ ಇರಿ. ಓಕೆ, ಸಮಯ ಕೊಡ್ತೀನಿ ನಾನು. ಎಸ್ ನೋಡಿ ಹರಿಪ್ರಸಾದ್, ಆಗಸ್ಟ್ 5ನೇ ತಾರೀಕು ನೀರು ಬಿಡಬೇಕು ಅಂತ ಆದೇಶ ಮಾಡಿದ ತಕ್ಷಣ ನೀರು ಬಿಟ್ರಲ್ಲ, 8ನೇ ತಾರೀಕುವರೆಗೂ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಲೇ ಇಲ್ಲ, CWRC ಮುಂದೆ ಹೋಗಲಿಲ್ಲ, CWMA ಮುಂದೆ ಅರ್ಜಿ ಹಾಕ್ಲೇ ಇಲ್ಲ. ಇವರು ಇಲ್ಲಿ ಮಂಡ್ಯದಲ್ಲಿ ನಾವೇ ಹೋಗಿ ಗಲಾಟೆ ಮಾಡಿದ್ದು, ಸತ್ಯಾಗ್ರಹ ಮಾಡಿದ್ವಿ ಸಂಜಯ್ ಸರ್ಕಲಲ್ಲಿ. KRSಗೆ ನಮ್ದೊಂದು ನಿಯೋಗವಾಯಿತು. ಆಗ ಎಚ್ಚೆತ್ಕೊಂಡು ಡಿ ಕೆ ಶಿವಕುಮಾರ್, ಆಗಲೂ ಡಿ ಕೆ ಶಿವಕುಮಾರ್ ಮಾಡಲಿಲ್ಲ, ಇವರ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಅವ್ರು ಡೆಲ್ಲಿಗೆ ಹೋದರು. ಸರ್ ನೋಡಿ, MB ಪಾಟೀಲರು ನೀರಾವರಿ ಸಚಿವರಾಗಿದ್ದಾಗ ಇಂಥ ಕ್ರೈಸಿಸ್ ಬಂದಾಗ MB ಪಾಟೀಲ್ ಹೋಗಿ ಡೆಲ್ಲಿಲಿ ಕೂತ್ಕೊಳ್ತಿರು, ಅಡ್ವೊಕೇಟ್ ಜೊತೆ ಮಾತಾಡ್ತಿರು. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಥರ ಕ್ರೈಸಿಸ್ ಬಂದಾಗ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಳ್ತಿರು ಸರ್, ಮಂದಟ್ ಮಾಡ್ಕೊಳ್ತಾರೆ. ದುಡ್ಡು ಟ್ಯಾಕ್ಸ್ ಪೇಯರ್ಸ್ಗೆ ತಲುಪಿಸಿದೀನಿ ಅಂತ ಇದ್ರಲ್ಲ ಸರ್, ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಟ್ಯಾಕ್ಸ್ ಕಟ್ಟೋರ್ಗೆ ಸಲ್ಲಿಸಬೇಕು. ಇವಾಗ ಎಲ್ಲರಿಗೂ ನಮಗೆ ಉಚಿತ ಕರೆಂಟ್ ಕೊಟ್ಟಿದ್ದೀರ, ಧನ್ಯವಾದಗಳು. ಬಟ್ ಅದರಿಂದ ಒಂದು ಪ್ರಶ್ನೆ ಏನಂದರೆ, ಇವಾಗ ಆಗಿರೋ ತೊಂದರೆ ಏನಂದರೆ, ಎಲ್ಲರೂ ಕರೆಂಟ್ ಬಿಲ್ಗಳು ನೋಡಿ, ಕಟ್ತಾ ಇರೋರು ಕರೆಂಟ್ ಬಿಲ್ಗಳು ನೋಡಿ ಎಲ್ಲ 3x 4x 5x ಜಾಸ್ತಿ ಆಗಿದ್ದಾವೆ. ಇದಕ್ಕೆ ಕಾರಣ ಯಾರು? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಆ ಪ್ರೈಸ್ ಇನ್ಕ್ರೀಸ್ ಆಗಬೇಕಾದ್ರೆ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬಾಡಿ ಇದ್ದ ಸಂದರ್ಭದಲ್ಲಿ ಇವರು ಸರ್ಕಾರ ಹೋಗೋಕ್ಕೆ ಮುಂಚೆ ಇನ್ಕ್ರೀಸ್ ಮಾಡಿ ಹೋಗಿದ್ದು BJP ಸರ್ಕಾರ ಅಂತ ಡೇಟ್ ಸಮೇತ ನಿಮಗೆ ಆರ್ಡರ್ ಕಾಪಿ ಕೊಡಲಿಕ್ಕೆ ತಯಾರು ಮಾಡ್ತೀನಿ. ಅದನ್ನ ಕಡಿಮೆ ಮಾಡಬೇಕು ಅಂತ ನಿಮ್ಮ ಬೇಡಿಕೆ ಇರಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಆಲೋಚನೆ ಮಾಡ್ತದೆ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ದ ಪ್ರೈಸ್ ಹೈಕ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಹ್ಯಾಪನ್ ಓನ್ಲಿ ಬಿಕಾಸ್ ದ BJP ಗವರ್ಮೆಂಟ್ ಅವರ ಅಧಿಕಾರದಲ್ಲಿದ್ದಾಗ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಮರಿಬಾರ್ದು ಅಂತ ಹೇಳ್ತೀನಿ. ಕಳೆದ ವರ್ಷ ಅವರು MP ಎಲೆಕ್ಷನ್ ನಡೆದಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರು. ಯುವಕರಿಗೆ 14ರಲ್ಲಿ ಹೇಳಿದ್ರು, 2 ಕೋಟಿ ಉದ್ಯೋಗ ಇನ್ನೂ ಸೃಷ್ಟಿ ಮಾಡಿಲ್ಲ. ಮತ್ತೆ ಕಪ್ಪು ಹಣ 100 ದಿನದಲ್ಲಿ ತರ್ತೀನಿ ಅಂದ್ರು. ಎಲ್ಲಿ ಸ್ವಾಮಿ ಕಪ್ಪು ಹಣ? ಜನರಿಗೆ ಯಾಕೆ ಮಕ್ಮಾಲ್ ಟೋಪಿ ಆಗ್ತಾ ಇದೀರಾ? ಓಕೆ, ಅಶ್ವಥ್ ನಾರಾಯಣ ಅವರೇ, 2014ನಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ನಾವು ಹೇಳಿದ್ದು ನಿಜ, ಮ್ಯಾನಿಫೆಸ್ಟೋಲ್ಲೂ ಇದ್ದಿದ್ದು ನಿಜ, ಇಲ್ಲ ಅಂತ ಅಲ್ಲ. ಅದರದ್ದು ಕಪ್ಪು ಹಣನ ವಾಪಸ್ಸು ನಾವು ಅದನ್ನು ತರ್ತೀವಿ ಅಂತ ಹೇಳಿರ್ಬೋದು. 2014ನಲ್ಲಿ ESI ರಿಜಿಸ್ಟ್ರೇಷನ್, ಈ 2014ನಲ್ಲಿ ESI ರಿಜಿಸ್ಟ್ರೇಷನ್, EPF ರಿಜಿಸ್ಟ್ರೇಷನ್ ಎಷ್ಟಿತ್ತು ಚೆಕ್ ಮಾಡಿ ಮನೆ AAP ಸದಸ್ಯರು. 2019ನಲ್ಲಿ ವಿತಿನ್ 5 ಇಯರ್ಸಲ್ಲಿ EPF ರಿಜಿಸ್ಟ್ರೇಷನ್ ಎಷ್ಟಾಯಿತು, ESI ರಿಜಿಸ್ಟ್ರೇಷನ್ ಎಷ್ಟಾಗಿದೆ ನೀವು ಚೆಕ್ ಮಾಡ್ಕೊಂಬನ್ನಿ. 2 ಕೋಟಿಗಿಂತ ಜಾಸ್ತಿ ಆಗಿದೆ. ನೀವು EPF ಚೆಕ್ ಮಾಡ್ಕೊಂಬನ್ನಿ ಸರ್. 1 ನಿಮಿಷ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದು ಗೊತ್ತಾಗೋದಿಲ್ಲ ನಿಮಗೆ. ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ರಿಜಿಸ್ಟ್ರೇಷನಲ್ಲಿ ಗೊತ್ತಾಗ್ತದೆ, ESI ಹೊಸ ESI ಕಾರ್ಡು ರಿಜಿಸ್ಟ್ರೇಷನ್ ಆದಾಗ ಗೊತ್ತಾಗ್ತದೆ. ಇದು ಆರ್ಗನೈಸಿಂಗ್ ಸೆಕ್ಟರ್ ಇದೆ. ಅನ್ಆರ್ಗನೈಸಿಂಗ್ ಸೆಕ್ಟರ್ಸಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದರೆ ಒಂದು ಉದಾಹರಣೆ ನಾನು ಹೇಳ್ತೀನಿ, ತಿಳ್ಕೊಬೇಕಿದ್ದೀನಿ ಎಲ್ಲರೂ. ಬೆಂಗಳೂರು ಟು ಮೈಸೂರು ಒಂದು ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಯಿತು ಹರಿಪ್ರಸಾದ್, 6800 ಕೋಟಿ, ಈಗ ಅದು 8000 crore ಸಮಥಿಂಗ್ ಬಂತು ಫೈನಲ್ ಆಗಿ. ಪ್ರಾರಂಭ ಆದಾಗ 2 ಸ್ಟ್ರಕ್ಚರಲ್ಲಿ ಕೆಲಸ ಪ್ರಾರಂಭ ಆಯಿತು. ಬೆಂಗಳೂರು ಟು ಮದ್ದೂರು, ಕೊಕ್ರೆಬೆಳ್ಳೂರಿಂದ ಮೈಸೂರಿನ 2 ಸ್ಟ್ರೆಚ್ಚಲ್ಲಿ. ನಾನೊಂದು ಪತ್ರಿಕೆಯಲ್ಲಿ ಬರೆದ್ರು, ಇಲ್ಲಿ ಒಂದು ಪ್ರಾಜೆಕ್ಟ್ಗೆ 6300 ಜನ ಕೆಲಸ ಮಾಡ್ತಾರೆ ಅಂತ ಪತ್ರಿಕೆಯಲ್ಲಿ ಬರೆದಿದ್ರು. ಬರೀ 6800 ಕೋಟಿ ರೂಪಾಯಿಗೆ 6300 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಡೀ ದೇಶದಲ್ಲಿ 5 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೇಂದ್ರ ಸರ್ಕಾರ ದುಡ್ಡು ಇನ್ವೆಸ್ಟ್ ಮಾಡಿದೆ. ಏರ್ಪೋರ್ಟು, ಆರ್ಬಾರು, ಹೈವೇ, ಬೇರೆ ಬೇರೆ ರಸ್ತೆಗಳ ಬಗ್ಗೆ. ಇಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರಬೇಕು? ಏನು BHL, ITE, ಇನ್ಫೋಸಿಸಲ್ಲಿ ಕೆಲಸ ಮಾಡಿದ್ರೆ ಉದ್ಯೋಗ, ಅನಾರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಉದ್ಯೋಗ ಅಲ್ವಾ ಅದ್ರದ್ದು? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.